ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಿನ ನಂಬಿಕೆಯಿಂದಲೇ ಎಂಬುದಾಗಿ ದೇವರು ವಾಕ್ಯವನ್ನು ನೋಡುತ್ತೆ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದಾನೆ. ಇನ್ನು ಜೀವಿಸುವುದು ನಾನಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಗಮನಿಸಿ, ದೇವರ ವಾಕ್ಯದಲ್ಲಿ ನೋಡ್ತೇವೆ, ಕ್ರಿಸ್ತನೊಂದಿಗೆ ನೀನು ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೀಯ. ದೇವರನ್ನು ನಂಬಿ ದೀಕ್ಷಾಸ್ನಾನ ಹೊಂದಿಕೊಂಡ ಮೇಲೆ ನಿನ್ನ ಪಾಪಗಳಿಗಾಗಿ ನೀನು ಕೂಡ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವಳು ಆಗಿದ್ದೀರಿ. ಆಮೆನ್. ದೇವರ ವಾಕ್ಯದಲ್ಲಿ ನೋಡ್ತೇವೆ, ದೇವರ ಸತ್ಯದಲ್ಲಿ ಹೀಗೆ ಹೇಳುತ್ತದೆ, ಇನ್ನು ಜೀವಿಸುವನು ನೀನಾಗಿರಬಾರ್ದು, ಇನ್ನು ಮುಂದೆ ಜೀವಿಸುವುದು ನೀವಾಗಿರಬಾರ್ದು. ನಿಮ್ಮ ಒಳಗಡೆ ಕರ್ತನಾಗಿರುವಂತ ಯೇಸು ಸ್ವಾಮಿ ಕ್ರಿಸ್ತನು ನಿಮ್ಮಲ್ಲಿ ಜೀವಿಸಬೇಕು. ಆಮೆನ್. ಹಲ್ಲೆಲೂಯಾ. ದೇವರು ನಿಮ್ಮ ಒಳಗಡೆ ಜೀವಿಸಬೇಕು. ನಿಮ್ಮನ್ನು ನೋಡುವಂತ ಜನರು, ನಿಮ್ಮನ್ನು ಕಾಣುವವರು ನಿನ್ನ ಒಳಗಡೆ ಕ್ರಿಸ್ತನ ಪ್ರೀತಿಯನ್ನು ಕಾಣಬೇಕು, ದೇವರನ್ನು ಅವರು ಕಾಣಬೇಕು. ಹಳೆಯ ಜೀವಿತ, ಹಳೆಯ ಸ್ವಭಾವಗಳು, ಅದರಂತೆ ನಡೆಯುವುದು, ಅದರಂತೆ ಜೀವಿಸುವುದು, ಅದು ಇಲ್ಲಿಗೆ ಮುಕ್ತಾಯವಾಗಬೇಕು.